ಹಿತು ಇನ್ಸ್ಪೈರ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷದ ಮೊದಲನೇ ಇನ್ಸ್ಪೈರಿಂಗ್ ವಿಡಿಯೋ ನೋಡೋಣ ಬನ್ನಿ. ಜನವರಿ 10, 2007ರಂದು ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ನಲ್ಲಿ ಜನಿಸಿದ ಒಂದು ಮಗು ಪೋಕೊಮಿಲಿಯಾ ಎಂಬ ಅಪರೂಪದ ಸಮಸ್ಯೆಯಿಂದಾಗಿ ಕೈಗಳ ಬೆಳವಣಿಗೆ ಆಗಲ್ಲ, ತೋಳುಗಳಿಲ್ಲ ಎಂಬ ಚಿಂತೆಯನ್ನು ತೊರೆದು ಭಾರತೀಯ ಸೇನೆಯ ನೆರವಿನಿಂದ ಕಾಲುಗಳು ಮತ್ತು ಬಾಯಿಯ ಮೂಲಕ ಬಿಲ್ವಿದ್ಯೆಯನ್ನು ಕಲಿತಾರೆ. ನಂತರ 2022ರ ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ 2 ಚಿನ್ನ ಮತ್ತು 1 ಬೆಳ್ಳಿ ಪದಕವನ್ನು ಗೆಲ್ತಾರೆ. ಹಾಗೆ 2024ರ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಮಿಶ್ರತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತದ ಅತ್ಯಂತ ಕಿರಿಯ ಪ್ಯಾರಾಲಿಂಪಿಕ್ ಪದಕ ವಿಜೇತೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಸೆಪ್ಟೆಂಬರ್ 2025ರಲ್ಲಿ ನಡೆದ ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ವಿಶ್ವದ ಮೊದಲ ತೋಳಿಲ್ಲದ ಬಿಲ್ಲುಗಾರ್ತಿ ಎಂಬ ಇತಿಹಾಸ ನಿರ್ಮಿಸ್ತಾರೆ. ಇವರ ಕ್ರೀಡಾ ಸಾಧನೆಗಾಗಿ 2023ರಲ್ಲಿ ಭಾರತ ಸರ್ಕಾರದ ಅರ್ಜುನ ಪ್ರಶಸ್ತಿಯನ್ನು ಕೂಡ ಪಡಿತಾರೆ. ವಂಡರ್ ವುಮನ್ ಆಫ್ ದ ಇಂಡಿಯನ್ ಆರ್ಚರಿ ಮಿಸ್ ಶೀತಲ್ ದೇವಿ ವಿಶ್ವದ ತೋಳುಗಳಿಲ್ಲದ ಪ್ರಪ್ರಥಮ ಬಿಲ್ಲುಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ. ಸೃಷ್ಟಿಯಲ್ಲಿ ಎಲ್ಲ ಚೆನ್ನಾಗಿದ್ದು ಎಲ್ಲ ಸವಲತ್ತುಗಳಿದ್ದು ಸಹ ಎಷ್ಟೋ ಜನ ಸಾಮಾನ್ಯ ಜೀವನವನ್ನು ನಡೆಸಲಿಕ್ಕೂ ಒದ್ದಾಡ್ತಿರ್ತಾರೆ. ಅಂಥದ್ರಲ್ಲಿ ತನ್ನ ವೈಫಲ್ಯತೆಯನ್ನೇ ಮೆಟ್ಟು ನಿಂತು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕಂತೇಳಿ ಪಣ ತೊಟ್ಟು ಇಂದು ಪ್ಯಾರಾಲಿಂಪಿಕ್ನಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಒಂದು ಮೆಚ್ಚುಗೆ ಇರಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.